ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಬಿ ಗ್ರೂಪ್ ಲೇಔಟ್ BDA ಖಾತಾ ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಡೋರ್ ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್ ಕೊಟ್ಟಿರುವಂಥದ್ದು. ನಿಮಗೆ ಮೇನ್ ರೋಡ್ ಕಮರ್ಷಿಯಲ್ ಸೈಟ್ನ ಬ್ಯಾಕ್ ಸೈಡೇ ಬರುವಂಥದ್ದು. ಇದು ಕೂಡ ಕಾರ್ನರ್ ಬರುವಂಥದ್ದು. ನೋಡ್ಬಂದಿದೆ ಮನೆ ಮುಂದೆ ನಿಮಗೆ 40 ಫೀಟ್ ವೈಡ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ನಾರ್ತ್ ಫೇಸಿಂಗ್ ಕಡೆ ಇರುವಂಥ ಎಲಿವೇಶನ್ ನೋಡ್ಕೊಳ್ಳಿ. ಎಲಿವೇಶನಲ್ಲಿ ನಿಮಗೆ ಫಂಡರ್ ಮ್ಯಾಕ್ಸ್ ಶೀಟ್ ಹಾಗೆ ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿರುವಂಥ ಎಲಿವೇಶನ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಪ್ಲಾಂಟ್ರಿ ಬಾಕ್ಸ್ ಕೂಡ ಮಾಡಿರುವಂಥದ್ದು. ಇಲ್ಲೊಂದು ನಿಮಗೆ ಪ್ಲಾಂಟ್ರಿ ಬಾಕ್ಸ್ ಬರುವಂಥದ್ದು. ಈಗ ವೆಸ್ಟ್ ಫೇಸಿಂಗ್ ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಇದು ಬಂದು ನಿಮಗೆ ವೆಸ್ಟ್ ಫೇಸಿಂಗ್ ಸೈಡ್ ಬರುವಂಥ ಎಲಿವೇಶನ್ ಇದು ನೋಡ್ಬೋದು ನೀವು. ಇಲ್ಲಿ ವೆಸ್ಟ್ ಫೇಸಿಂಗ್ ಸೈಡ್ ಬರುವಂಥ ಎಲಿವೇಶನ್ ಇದೆ. ಇಲ್ಲಿ ಕೂಡ ನಿಮಗೆ ರಾಫ್ಟರ್ ಶೀಟ್ ಹಾಗೆ ಟೆಕ್ಸ್ಚರ್ಡ್ ಪೇಂಟ್ ಮಾಡಿರುವಂಥದ್ದು. ಇಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್, ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲಿ ನಿಮಗೆ ವಾಲ್ ಬಂದು ಫ್ರಂಟ್ ವಾಲ್ ಬಂದು ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ ಗೇಟ್ ಮಾಡಿರುವಂಥದ್ದು. 8 ಫೀಟ್ ಹೈಟ್ ಗೇಟ್ ಮಾಡಿದ್ದಾರೆ. ಗೇಟ್ ನಲ್ಲಿ ಬಂದು ನಿಮಗೆ MS CNC ಕಟಿಂಗ್ ಶೀಟ್ ಆಗಿ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿ ಮಾಡಿರುವಂತ ಗೇಟ್ ಸಿಗುತ್ತೆ. ವೆಸ್ಟ್ ಫೇಸಿಂಗ್ ಕಡೆಯಿಂದ ನಿಮಗೆ ಎಂಟ್ರೆನ್ಸ್ ಕೊಟ್ಟಿರುವಂಥದ್ದು. ವೆಸ್ಟ್ ಫೇಸಿಂಗ್ ರೋಡ್ ಇಂದ ಪಾರ್ಕಿಂಗ್ ನಲ್ಲಿ. ಪಾರ್ಕಿಂಗ್ ಫ್ಲೋರಿಂಗ್ ನಲ್ಲಿ ಬಂದು 15x15 ಆಂಟಿ ಸ್ಕಿಡ್ ಟೈಲ್ ಹಾಕಿದ್ದಾರೆ. ವಾಲ್ ನಲ್ಲಿ ನಿಮಗೆ 4 ಫೀಟ್ ಹೈಟ್ ವಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಪೆಟ್ರಿಫೈಡ್ ಟೈಲ್ ಇಂದ ವಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವೆಂಟಿಲೇಷನ್ಗೋಸ್ಕರ ನಿಮಗೆ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ಬಂದೊಂದು ಕಾಮನ್ ವಾಶ್ರೂಮ್ ಸಿಗುತ್ತೆ ಪಾರ್ಕಿಂಗ್ ನಲ್ಲಿ. ಇದು ಬಂದು ಬೋರ್ವೆಲ್ ಇಲ್ಲಿ ಬರುವಂಥದ್ದು. ಸಂಪ್ ಬಂದು ಇಲ್ಲಿ ಬರುತ್ತೆ. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಹಾಗೆ ಲಿಫ್ಟ್ ನಿಮಗೆ ಪಾರ್ಕಿಂಗ್ ಇಂದ ಟಾಪ್ ಫ್ಲೋರ್ ವರೆಗೂ ಲಿಫ್ಟ್ ಪ್ರೊವಿಷನ್ ಕೊಟ್ಟಿರುವಂಥದ್ದು. ಲಿಫ್ಟ್ ನ ಫ್ರಂಟ್ ವಾಲ್ ಬಂದು ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ ನೋಡ್ಬೋದು. ಸ್ಲೈಡಿಂಗ್ ಗೇಟ್ ಬರುವಂಥದ್ದು. ಈ ಒಂದು ಪಾರ್ಕಿಂಗ್ ಅಲ್ಲಿ ನಿಮಗೆ 4 ಕಾರ್ಗಳು ನಿಲ್ಲಿಸುವಷ್ಟು ಪಾರ್ಕಿಂಗ್ ಸ್ಪೇಸ್ ಸಿಗುವಂಥದ್ದು. 2 ವೀಲರ್ಸ್ ಕೂಡ ಪಾರ್ಕ್ ಮಾಡ್ಬೋದು. 4 ಕಾರಾಗಿ 2 ವೀಲರ್ಸ್ ಪಾರ್ಕ್ ಮಾಡುವಷ್ಟು ಇದಿಷ್ಟು ನಿಮಗೆ ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಸಿಗುವಂಥದ್ದು. ಇದರಿಂದ ಮತ್ತೆ ನಾವು ನಾರ್ತ್ ಫೇಸಿಂಗ್ ರೋಡ್ ಕಡೆ ಹೋದ್ರೆ ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಎಂಟ್ರೆನ್ಸ್ ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಫಂಡರ್ ಮ್ಯಾಕ್ ಶೀಟ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. ಫ್ರಂಟ್ ವಾಲ್ ಸ್ಟೆಪ್ಸ್ ಕೊಟ್ಟಿರುವಂಥದ್ದು ಮೇಲೆ ಹೋಗೋದಕ್ಕೆ ಎಂಟ್ರೆನ್ಸ್ ಡೋರ್ಗೆ. ಇದು ಬಂದು ನಿಮಗೆ ಮೇನ್ ಡೋರ್ ಸಿಗುವಂಥದ್ದು ನೋಡ್ಬೋದು. ಮೇನ್ ಡೋರ್ ವಾಲ್ ಪೂರ್ತಿ ನಿಮಗೆ 4 ಕಡೆ ಎಲ್ಲ ಕಡೆ ನಿಮಗೆ ಗ್ರೆನೇಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಗೇಟ್ ನೋಡ್ಬೋದು ನೀವು. ಫಂಡರ್ ಮ್ಯಾಕ್ ಶೀಟ್ ಆಗಿ SS ಟ್ಯೂಬ್ಸ್ ಯೂಸ್ ಮಾಡಿ ಮಾಡಿರುವಂಥ ಗೇಟ್ ಸಿಗುತ್ತೆ. ಇಲ್ಲಿ ಕೂಡ ಸನ್ಲೈಟ್ಗೋಸ್ಕರ ಓಪನ್ ಕೊಟ್ಟಿದ್ದಾರೆ ಗೇಟ್ ಹತ್ರ. ಸೀಲಿಂಗ್ ನಲ್ಲಿ ಒಂದು POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಹಾಕಿರುವಂಥದ್ದು. ಈ ಕಡೆ ನಿಮಗೆ CNC ಕಟಿಂಗ್ ಶೀಟ್ ಇಂದ ಒಂದು ಡಿಸೈನ್ ಮಾಡಿರುವಂಥದ್ದು ಫ್ರಂಟ್ ಎಲಿವೇಶನ್ ನಲ್ಲಿ. ಮೇನ್ ಡೋರ್ ಪಕ್ಕದಲ್ಲಿ ನಿಮಗೆ 2 ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ಇಲ್ಲಿ ಮೇನ್ ಡೋರ್ ನಲ್ಲಿ ಬಂದು ಇವ್ರು ಬರ್ಮಾಟಿಕ್ ಯೂಸ್ ಮಾಡಿ ಮಾಡಿರುವಂತ ವಾಸ್ಕಲ್ ಹಾಗೆ ಡೋರ್ ಸಿಗುವಂಥದ್ದು ನೋಡ್ಬೋದು. ಮೇನ್ ಡೋರ್ನ ಡಿಸೈನ್ ಒಂದು ಸೈಡ್ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಬ್ರಾಸ್ ಬರುವಂಥದ್ದು. ಇದು ಓಪನ್ ಬಿಟ್ಟಿರುವಂಥದ್ದು. ಇಲ್ಲಿ ಬ್ರಾಸ್ ಶೀಟ್ ಬರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ಒಳಗೆ ಎಂಟ್ರಿ ಆದ್ರೆ ನಮಗೆ ಮೊದಲು ಫಾಯರ್ ಏರಿಯಾ ಸಿಗುವಂಥದ್ದು. ಇಲ್ಲಿ ನಿಮ್ಗೊಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಬಾಟಮ್ ಅಲ್ಲಿ ನಿಮಗೆ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಕಡೆ ಕೂಡ ನಮಗೊಂದು 2 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಮೇನ್ ಡೋರ್ ವಾಲ್ ನಲ್ಲಿ ರಾಫ್ಟರ್ ಶೀಟ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಮೇನ್ ಡೋರ್ ಬ್ಯಾಕ್ ಸೈಡ್ ವಾಲ್ ನಲ್ಲಿ ನಿಮಗೆ ವುಡ್ ವರ್ಕ್ ಇದನ್ನು ಫ್ರೇಮ್ ಮಾಡಿ ನಿಮಗೆ MS ನಲ್ಲಿ ಡಿಸೈನ್ ಮಾಡಿರುವಂಥದ್ದು. ಇದು ನೋಡ್ಬೋದು ನೀವು. MS ಯೂಸ್ ಮಾಡಿ ಮಾಡಿರುವಂಥ ಡಿಸೈನ್ ಇದು.
ಡಿಕೋ ಪೇಂಟಿಂಗ್ ಮಾಡಿದ್ದಾರೆ ಇದರಲ್ಲಿ. ಫ್ಲೋರಿಂಗ್ ಅಲ್ಲಿ ನೋಡೋದ್ರೆ ನಿಮಗೆ ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಮಾರ್ಬಲ್ ಯೂಸ್ ಮಾಡಿರುವಂಥದ್ದು, ಇಟಾಲಿಯನ್ ಮಾರ್ಬಲ್. ಇಲ್ಲಿ ನಿಮ್ಗೊಂದು ಫಿಶ್ ಟ್ಯಾಂಕ್ ಮಾಡಿರುವಂಥದ್ದು ನೋಡ್ಬೋದು, ಫಿಶ್ ಟ್ಯಾಂಕ್ ಮಾಡಿದ್ದಾರೆ ಇಲ್ಲೊಂದು. ಇಲ್ಲೂ ಕೂಡ ಒಂದು ಫಿಶ್ ಟ್ಯಾಂಕ್ ಟೈಪ್ ಮಾಡಿರುವಂಥದ್ದು, ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲಿ ಆಪೋಸಿಟ್ ಅಲ್ಲೇ ನಮಗೆ ಪೂಜಾ ರೂಮ್ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕುತ್ಕೊಳ್ಳೋದಕ್ಕೆ ಕೂಡ ಒಂದು ಪ್ರಾವಿಷನ್ ಮಾಡಿರೋದು ವಿಂಡೋ ಹತ್ರ. ಇಲ್ಲೊಂದು ವಿಂಡೋ ಕೊಟ್ಟಿರುವಂಥದ್ದು, ಸಿಂಗಲ್ ಶೇಟರ್ ವಿಂಡೋ. ಈ ಕಡೆ ನೋಡೋದಾದ್ರೆ ನೀವು ಲ್ಯಾಮಿನೇಟ್ಸ್ ಹಾಗೆ ವುಡ್ ವರ್ಕ್ ಯೂಸ್ ಮಾಡಿರುವಂಥ ಡಿಸೈನ್ ಸಿಗುತ್ತೆ. ವುಡ್ ವರ್ಕ್ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಪ್ರೊಫೈಲ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮ್ ಡೋರ್ನಲ್ಲಿ ಬಂದು ನಿಮಗೆ ಟೀಕುಡ್ನಲ್ಲಿ ಮಾಡಿರುವಂಥ ವಾಸ್ಕಲ್ ಹಾಗೆ ಡೋರ್ ಸಿಗುವಂಥದ್ದು. ವಾಲ್ ಹಾಗೆ ಸೀಲಿಂಗ್ನಲ್ಲಿ ವಿನಿಯರ್ ಯೂಸ್ ಮಾಡಿರುವಂಥದ್ದು, ಫಾಲ್ ಸೀಲಿಂಗ್ ಹಾಗೆ ವಾಲ್ನಲ್ಲಿ. ಪೂಜಾ ರೂಮ್ ಒಳಗಡೆ ನೋಡೋದಾದ್ರೆ ನಿಮಗೆ ಫ್ಲೋರಿಂಗ್ ಹಾಗೆ ಸ್ಲ್ಯಾಬ್ ಎಲ್ಲ ನಿಮಗೆ ಮಾರ್ಬಲ್ನಲ್ಲಿ ಮಾಡಿರುವಂಥದ್ದು ನೋಡ್ಬೋದು ನೀವು. 3 ಸ್ಟೆಪ್ಸ್ ಬರುವಂಥದ್ದು ಮಾರ್ಬಲ್ ಅಲ್ಲಿ ಮಾಡಿರುವಂಥದ್ದು. ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಿಮಗೆ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ವಾಲ್ ಪೂರ್ತಿ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ ನಲ್ಲಿ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿಂದ ಹೊರಗೆ ಬಂದ್ರೆ ನಮಗೆ ಈ ಕಡೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಪೂಜಾ ರೂಮ್ ಪಕ್ಕದಲ್ಲೇ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಇದು ಬಂದು ನಿಮಗೆ ಟಿವಿ ಕ್ಯಾಬಿನೆಟ್ ಬರುವಂಥದ್ದು ನೋಡ್ಬೋದು ನೀವು. ರಾಫ್ಟರ್ ಶೀಟ್ ಹಾಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ ವಿನಿಯರ್ ಕೂಡ ಯೂಸ್ ಮಾಡಿದ್ದಾರೆ. ಕೆಳಗಡೆ ಬಾಕ್ಸ್ ಪೂರ್ತಿ ನಿಮಗೆ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಇದು ವುಡನ್ ಫಿನಿಶಿಂಗ್ ಇರುವಂಥದ್ದು. ಟಿವಿ ಕ್ಯಾಬಿನೆಟ್ ಡಿಸೈನ್ ಈ ಥರ ಬರುವಂಥದ್ದು. ಹಾಗೆ ಲಿವಿಂಗ್ನಲ್ಲಿ ನಿಮಗೆ ವೆಸ್ಟ್ ಸೈಡ್ ರೋಡ್ ಕಡೆ ನಿಮಗೆ 2 ಶಟರ್ಸ್ ಕೊಟ್ಟಿರುವಂಥದ್ದು. ಸೆಂಟರ್ನಲ್ಲಿ ಫಿಕ್ಸೆಡ್ ಮಾಡಿದ್ದಾರೆ. ಆ ಕಡೆ ಈ ಕಡೆ 2 ಶಟರ್ಸ್ ಕೊಟ್ಟಿರುವಂಥದ್ದು. ಇದರಲ್ಲಿ ಕೂಡ ಸೇಮ್ ಅದೇ ಥರ ಬರುತ್ತೆ. 2 ವಿಂಡೋಗಳು ಸಿಗುತ್ತೆ. ಲಿವಿಂಗ್ ಫುಲ್ ವ್ಯೂ ಒಂದ್ಸರಿ ನೋಡ್ಕೊಳ್ಳಿ. ಈ ಥರ ಬರುವಂಥದ್ದು ಲಿವಿಂಗ್ ನಿಮಗೆ. ಸೀಲಿಂಗಲ್ಲಿ ನೋಡೋದಾದ್ರೆ ವಿನಿಯರ್ ಹಾಗೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಸ್ಪಾಟ್ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು ಎಲ್ಲ ಸ್ಪಾಟ್ಲೈಟ್ಸ್ ಬರುವಂಥದ್ದು. ಸೋಫಾ ಹಾಕೋದಕ್ಕೆ ನಿಮಗೆ ಒಳ್ಳೆ ಸ್ಪೇಸ್ ಸಿಗುವಂಥದ್ದು ನೋಡ್ಬೋದು ನೀವು. ಇಲ್ಲಿ L ಶೇಪ್ ಇಲ್ಲ U ಶೇಪ್ ಬೇಕಾದರೂ ನೀವು ಸೋಫಾ ಹಾಕ್ಕೋಬೋದು. ಒಳ್ಳೆ ಸ್ಪೇಸ್ ಸಿಗುತ್ತೆ. ಇನ್ನು ಈ ಕಡೆ ಬಂದರೆ ನಮಗೆ ಇಲ್ಲಿ ಲಿಫ್ಟ್ ಏರಿಯಾ ಬರುವಂಥದ್ದು. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ನಿಮಗೆ ರಾಫ್ಟರ್ ಶೀಟಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ವಿನಿಯರ್ನಿಂದ ಆರ್ಚ್ ಮಾಡಿರುವಂಥದ್ದು ಲಿಫ್ಟಿಗೆ. ಲಿಫ್ಟ್ ಇನ್ಸ್ಟಾಲೇಷನ್ ಆಗಿಲ್ಲ ಇನ್ನು. ಇದ್ರ ಪಕ್ಕದಲ್ಲಿ ನಮಗೆ ಒಂದು ಕ್ರಾಕರಿ ಯೂನಿಟ್ ಸಿಗುತ್ತೆ. ಅಲ್ಯೂಮಿನಿಯಂ ಪ್ರೊಫೈಲ್ ಯೂಸ್ ಮಾಡಿರುವಂಥ ಡೋರ್ಸ್ ಬರುವಂಥದ್ದು. ಕ್ರಾಕರಿ ಯೂನಿಟಲ್ಲಿ ಗ್ಲಾಸ್ ಆಗಿ ಅಲ್ಯೂಮಿನಿಯಂ ಪ್ರೊಫೈಲ್ ಯೂಸ್ ಮಾಡಿರುವಂಥ ಡೋರ್ ಸಿಗುತ್ತೆ. ಇಲ್ಲೂ ಕೂಡ ಗ್ಲಾಸ್ ಬರುವಂಥದ್ದು. ನಿಮಗೆ ಆ ಕಡೆ MS ಇಂದ ಡಿಸೈನ್ ಮಾಡಿದ್ದಾರೆ, ಆಗಲೇ ನೋಡಿರ್ಬೋದು. ಇಲ್ಲೊಂದು ವಿಂಡೋ ಬರುತ್ತೆ. ಇಲ್ಲಿ ಕ್ರಾಕರಿ ಯೂನಿಟ್ ಪಕ್ಕದಲ್ಲಿ ಅಟ್ಯಾಚ್ ಆಗಿ ನಮಗೆ ಆರ್ಚ್ ವಿನಿಯರ್ನಿಂದ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಬ್ರೇಕ್ಫಾಸ್ಟ್ ಕೌಂಟರ್ ಸಿಗುವಂಥದ್ದು. ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ ಬಾಟಮ್ ಅಲ್ಲಿ. ಇದು ಬಂದು ನಿಮಗೆ ಕಿಚನ್ಗೆ ಹೋಗೋದಕ್ಕೆ ಮಾಡಿರುವಂಥ ಆರ್ಚ್. ಇದು ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 7 ಟ್ಯಾಂಡಮ್ ಬಾಕ್ಸಸ್ ಸಿಗುತ್ತೆ. 7 ಟ್ಯಾಂಡಮ್ ಬಾಕ್ಸಸ್ ಆಗಿ ಒಂದು ಪುಲ್ಔಟ್ ಸಿಗುವಂಥದ್ದು. ಎಲ್ಲ ಆಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು ಕಿಚನ್ ನಲ್ಲಿ. ಇಲ್ಲಿ ಬಂದು ನಿಮಗೆ ಸಿಂಕ್ ಸಿಗುವಂಥದ್ದು. ಇದು ಹಾಗೆ ಒಂದು 2 ಶಟರ್ನ ವಿಂಡೋ ಸಿಗುತ್ತೆ ಕಿಚನ್ ನಲ್ಲಿ. ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸ್ಲ್ಯಾಬ್ ನಲ್ಲಿ. ಸ್ಲ್ಯಾಬ್ ಹಾಗೆ ವಾಲ್ ಪೂರ್ತಿ ನಿಮಗೆ ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಚಿಮ್ನಿ ಹಾಕೋದಕ್ಕೆ ನಿಮಗೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಕಿಚನ್ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡಿದ್ರೆ POP ಮತ್ತೆ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ಲೈಟ್ಸ್ ಕೊಟ್ಟಿರುವಂಥದ್ದು. ಈ ಕಡೆ ಕೂಡ ನಿಮ್ಗೆ ಒಂದು 2 ಶಟರ್ನ ವಿಂಡೋ ಸಿಗುತ್ತೆ. ಫ್ರಿಡ್ಜ್ ಇಡೋದಕ್ಕೆ ಇಲ್ಲಿ ಪ್ರೊವಿಷನ್ ಕೊಟ್ಟಿರುವಂಥದ್ದು. ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ಫ್ರಿಡ್ಜ್ ಇಡೋದಕ್ಕೆ. ಅವನ್ ಇಡೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಈ ಕಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನೋಡ್ಬೋದು. ಆರ್ಚ್ ಬರುವಂಥದ್ದು ಕಿಚನ್ ಎಂಟ್ರಿ ಆರ್ಚ್ ಇದೆ. ಈ ಕಡೆ ನಿಮಗೆ ಡೈನಿಂಗ್ ಏರಿಯಾ ಬರುವಂಥದ್ದು. ಇದು ಬಂದು ಡೈನಿಂಗ್ ಏರಿಯಾ ಬರುತ್ತೆ. ಇಲ್ಲೂ ಕೂಡ ಸೀಲಿಂಗ್ ಅಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಲಾಫ್ಟ್ಸ್ ಮಾಡಿದ್ದಾರೆ ಸ್ಟೋರೇಜಸ್ಗೆ.
ಹಾಗೆ ಇಲ್ಲಿ ಒಂದು ಟೀಕ್ ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಇದು ಬಂದು ನಿಮಗೆ ಯುಟಿಲಿಟಿ ಸ್ಪೇಸ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಯುಟಿಲಿಟಿ ವಾಲ್ ಕೂಡ ನಿಮಗೆ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಗ್ರಾನೈಟ್ ನಲ್ಲಿ ಸ್ಲ್ಯಾಬ್ಸ್ ಮಾಡಿರುವಂಥದ್ದು. ಇಲ್ಲಿ ಸಿಂಕ್ ಕೂಡ ಕೊಟ್ಟಿದ್ದಾರೆ, 2 feet ಕ್ವಾಡ್ಸ್ ಸಿಂಕ್ ಹಾಕಿರುವಂಥದ್ದು. ಇಲ್ಲಿ ಪ್ಯಾಸೇಜ್ ನಿಮಗೆ ಸೆಟ್ ಬ್ಯಾಕ್ ಕೊಟ್ಟಿರುವಂಥದ್ದು. ನಿಮಗೆ ಸೆಟ್ ಬ್ಯಾಕ್ ನಲ್ಲಿ ವಿಂಡೋ ಕೊಟ್ಟಿದ್ದಾರೆ. ನಿಮಗೆ ಮನೆಯ ಎರಡೂ ಕಡೆ ನಿಮಗೆ 2.5 feet ಸೆಟ್ ಬ್ಯಾಕ್ ಸಿಗುವಂಥದ್ದು. ಸನ್ಲೈಟ್ಗೋಸ್ಕರ ಇಲ್ಲಿ ಓಪನ್ ಕೊಟ್ಟಿರುವಂಥದ್ದು ಸೆಟ್ ಬ್ಯಾಕ್ ನಲ್ಲಿ ನೋಡ್ಬೋದು. ಇದು ಬಂದು ಕಿಚನ್ ನಲ್ಲಿ ಇರುವಂತಹ ವಿಂಡೋ. ಇದು ನೋಡ್ಬೋದು, ಕಿಚನ್ ನಲ್ಲಿ ಕೊಟ್ಟಿರುವಂತ ವಿಂಡೋ. ನೀವು ಯುಟಿಲಿಟಿಗೆ ಏನಾದರೂ ಇಡಬೇಕಂದ್ರೆ ಇಲ್ಲಿಂದಾನೆ ಡೈರೆಕ್ಟ್ ಆಗಿ ಇಡಬಹುದು, ಈ ಸಿಂಕ್ಗೆ ಹಾಕ್ಬೋದು. ಹಾಗೆ ಇಲ್ಲಿ ನಿಮಗೆ ಎಂಟ್ರೆನ್ಸ್ ಮೇನ್ ಡೋರ್ ಹತ್ರ ನಿಮಗೆ ಒಂದು ಗೇಟ್ ಕೊಟ್ಟಿದ್ದಾರೆ. ಸ್ಟೆಪ್ಸ್ ಕೊಟ್ಟು ಗೇಟ್ ಕೊಟ್ಟಿರುವಂಥದ್ದು. ಇಲ್ಲಿ SS ಇಂದ ಮಾಡಿರುವಂಥ ಗೇಟ್ ಕೊಟ್ಟಿದ್ದಾರೆ. ಇದು ಮೇನ್ ಡೋರ್ ಹತ್ರ ಬರುವಂಥದ್ದು. ಇದು ಹೊರಗಡೆ ಕೆಲಸದವರು ಬರೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಲೇಬರ್ಸ್ಗೋಸ್ಕರ ಮಾಡಿರೋದು. ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಸಿಗುವಂಥದ್ದು. ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ನಿಮಗೆ ಸ್ಟೇರ್ ಕೇಸ್ ಇಲ್ಲಿ ಬರುವಂಥದ್ದು ನೋಡ್ಬೋದು. ಇಲ್ಲಿಂದ ಸ್ಟೇರ್ ಕೇಸ್ ಬರುವಂಥದ್ದು. MS ಯೂಸ್ ಮಾಡಿರುವಂಥ ಸ್ಟೇರ್ ಕೇಸ್ ಸಿಗುತ್ತೆ. ರೈಲಿಂಗ್ಸ್ ಪೂರ್ತಿ ನಿಮಗೆ SS ಟ್ಯೂಬ್ಸ್ ಇಂದ ಮಾಡಿದ್ದಾರೆ. ಮಾರ್ಬಲ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಸ್ಟೇರ್ ಕೇಸ್ನಲ್ಲಿ. ವಿನಿಯರ್ನಲ್ಲಿ ಬಾಕ್ಸ್ ಮಾಡಿ ಅದ್ರ ಮೇಲೆ ಮಾರ್ಬಲ್ ಹಾಕಿರುವಂಥದ್ದು. ವಾಲ್ ಪೂರ್ತಿ ನಿಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ವಾಲ್ ಪೂರ್ತಿ ನಿಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ ಮೇಲೆ ಬಂದರೆ ಸೆಕೆಂಡ್ ಫ್ಲೋರ್ನಲ್ಲಿ ಮೊದಲು ನಮಗೆ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ಈ ಲಿವಿಂಗ್ ಏರಿಯಾನಲ್ಲಿ ಕೂಡ ನಿಮಗೆ ವಿನಿಯರ್ ಹಾಗೆ ಡಿಕೋ ಪೇಂಟ್ ಮಾಡಿರುವಂಥ ಸ್ಟಡಿ ಟೇಬಲ್ ಹಾಗೆ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು. ಬುಕ್ ರ್ಯಾಕ್ಸ್ ಕೂಡ ಇದೆ. ಹಾಗೆ ಇಲ್ಲಿ ಕಾರ್ನರ್ ವಿಂಡೋ ಕೊಟ್ಟಿದ್ದಾರೆ. ಇದು ರೋಡ್ ಸೈಡ್ ಕಾರ್ನರ್ ಬರುವಂಥದ್ದು. ಕಾರ್ನರ್ ವಿಂಡೋ ಕೊಟ್ಟಿರುವಂಥದ್ದು, ಫಿಕ್ಸೆಡ್ ಕೊಟ್ಟಿರುವಂಥದ್ದು. ಹಾಗೆ 2 ಶಟರ್ನ ವಿಂಡೋ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದ್ರೆ POP ಹಾಗೆ ಟೆಕ್ಸ್ಚರ್ ಪೇಂಟ್ ಮಾಡಿರುವಂತಹ ಫಾಲ್ ಸೀಲಿಂಗ್ ಡಿಸೈನ್ ಹಾಗೆ ಸ್ಪಾಟ್ ಲೈಟ್ಸ್ ಸಿಗುವಂಥದ್ದು. ಈ ಕಡೆ ನಿಮಗೆ 3rd ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುತ್ತೆ. ಇಲ್ಲಿ ಮೇಲೆ ಬಂದ್ರೆ ನಮಗೆ ರೈಲಿಂಗ್ ಬಂದು ಇಲ್ಲೆಲ್ಲ SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಈ ಕಡೆ ಲಿಫ್ಟ್ ಏರಿಯಾ ವಾಲ್ ಕೂಡ ನಿಮಗೆ ಪೂರ್ತಿ ಟೆಕ್ಸ್ಚರ್ ಪೇಂಟ್ ಮಾಡಿರುವಂಥದ್ದು. ಹಾಗೆ ಲಿಫ್ಟ್ ಏರಿಯಾಗೆ ನಿಮಗೆ ವಿನಿಯರ್ನಿಂದ ಆರ್ಚ್ ಮಾಡಿದ್ದಾರೆ. ಈ ಕಡೆ ನಮಗೊಂದು ಬೆಡ್ರೂಮ್ ಸಿಗುತ್ತೆ, ನೋಡೋಣ ಬನ್ನಿ. ಬೆಡ್ರೂಮ್ನ ವಾಸ್ಕಲ್ ಹಾಗೆ ಡೋರ್ ಬಂದು ಎಲ್ಲ ಟೀಕುಡ್ನಲ್ಲೇ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ ನಮಗೆ ಒಂದು ಬೆಡ್ರೂಮ್ ಸಿಗುವಂಥದ್ದು. ಈ ಒಂದು ಬೆಡ್ರೂಮಲ್ಲಿ ನಿಮಗೆ ಕಾಟ್ಸ್ ಮಾಡಿದ್ದಾರೆ. ಹೆಡ್ ಬೋರ್ಡ್ ಮಾಡಿರುವಂಥದ್ದು, ಕುಷನಿಂಗ್ ಇನ್ನೂ ಆಗಿಲ್ಲ. ಹಾಗೆ ಸೀಲಿಂಗ್ ನಲ್ಲಿ ವಿನಿಯರ್ ಹಾಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಕಾಟ್ ಬ್ಯಾಕ್ ಸೈಡ್ ವಾಲ್ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಮಾಡಿರುವಂಥದ್ದು, ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ ಇಲ್ಲಿ. ಅದೇ ಕಾಟ್ನ 2 ಕಡೆ ನಿಮಗೆ 2 ಶಟರ್ನ ವಿಂಡೋ ಹಾಗೆ ಸ್ಟೋರೇಜ್ ಬಾಕ್ಸಸ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. ಈ ಕಡೆ ನಿಮಗೆ ಕುಬೇರನ್ ಮೇಲೆ ಕರೆಕ್ಟ್ ಆಗಿ ನಿಮಗೆ ವಾರ್ಡ್ರೋಬ್ಸ್ ಮಾಡಿರುವಂಥದ್ದು. 5 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುತ್ತೆ. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಹಾಗೆ ಕೆಳಗಡೆ ನಿಮಗೆ ಡ್ರಾಯರ್ಸ್ ಕೊಟ್ಟಿರುವಂಥದ್ದು. ಟೋಟಲ್ ಆಗಿ 5 ಡ್ರಾಯರ್ಸ್ ಬರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ ನೋಡುವುದಿಲ್ಲ. ಇಲ್ಲಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು POP ನಲ್ಲಿ, ಫಾಲ್ ಸೀಲಿಂಗ್ ನಲ್ಲಿ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಹಾಗೆ ಟಿವಿ ಕ್ಯಾಬಿನೆಟ್ ನ ಸೆಂಟರ್ ನಲ್ಲಿ ಅಟ್ಯಾಚ್ ವಾಶ್ರೂಮ್ಗೆ ಡೋರ್ ಕೊಟ್ಟಿದ್ದಾರೆ. ಇದು ಕೂಡ ಎಲ್ಲ ಟೀಕುಡ್ ನಲ್ಲೇ ಮಾಡಿರುವಂಥದ್ದು, ವಾಸ್ಕಲ್ ಎಲ್ಲ. ಇದು ಬಂದು ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಫುಲ್ 10 feet ಹೈಟ್ ರೂಫ್ ಹೈಟ್ ಟೈಲಿಂಗ್ ಮಾಡಿದ್ದಾರೆ. ಎಲ್ಲ ವೆಟ್ರಿಫೈಡ್ ಟೈಲಿಂಗ್ ಮಾಡಿರುವಂಥದ್ದು. ಹಾಗೆ ವುಡ್ ಅಲ್ಲೇ ಮಾಡಿರುವಂತ ಲೋಡ್ಸ್ ಹಾಗೆ ಎಕ್ಸಾಸ್ಟ್ ಫ್ಯಾನ್ ಹಾಕೋದಕ್ಕೆ ಪ್ರಾವಿಷನ್ ಕೊಟ್ಟಿರುವಂಥದ್ದು ವಿಂಡೋನಲ್ಲಿ. ಬಾತ್ರೂಮ್ ಫಿಟ್ಟಿಂಗ್ಸ್ ಯಾವುದು ಇನ್ನೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ನಿಮಗೆಲ್ಲ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಸೆಕೆಂಡ್ ಫ್ಲೋರ್ ನಲ್ಲಿ ನಿಮಗೆ ಟೋಟಲ್ ಆಗಿ 2 ರೂಮ್ಗಳಿದೆ. ಒಂದು ರೂಮ್ ನೋಡಿದ್ವಿ, ಮತ್ತೊಂದು ರೂಮ್ ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಕೂಡ ಈ ರೂಮ್ ನಲ್ಲಿ ಕೂಡ ಟೀಕುಡ್ ವಾಸ್ಕಲ್ ಹಾಗೆ ಡೋರ್ ಸಿಗುವಂಥದ್ದು. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು ನೋಡ್ಬೋದು ನೀವು. ಇಲ್ಲೂ ಕೂಡ ಕಾಟ್ ಕುಷನ್ ಹೆಡ್ ಬೋರ್ಡ್ ಬರುತ್ತೆ. ಬ್ಯಾಕ್ ಸೈಡ್ ಕಾಟ್ ಬ್ಯಾಕ್ ಸೈಡ್ ವಾಲ್ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಮಾಡಿರುವಂಥದ್ದು. ರಾಫ್ಟರ್ ಶೀಟ್ ಆಗಿ ಲ್ಯಾಮಿನೇಟ್ ಯೂಸ್ ಮಾಡಿ ಪ್ಯಾನಲಿಂಗ್ ಮಾಡಿದ್ದಾರೆ. ಕಾಟ್ನ 2 ಕಡೆ ನಿಮಗೆ ಡ್ರಾಯರ್ಸ್ ಬರುತ್ತೆ, ಬಾಕ್ಸ್ ಬರುವಂಥದ್ದು. ಕಾಟ್ ಆಪೋಸಿಟ್ ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ವಿನಿಯರ್ ಆಗಿ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ ಟಿವಿ ಕ್ಯಾಬಿನೆಟ್ ಸಿಗುತ್ತೆ. ಕಾಟ್ ನಲ್ಲಿ ಕೂಡ ಪೂರ್ತಿ ವಿನಿಯರ್ ಯೂಸ್ ಮಾಡಿದ್ದಾರೆ.
ಕಾಟ್ನ ಎರಡು ಕಡೆ ಡ್ರಾಯರ್ಸ್ ಅಲ್ಲಿ ಪೂರ್ತಿ ವಿನಿಯರ್ ಯೂಸ್ ಮಾಡಿರೋಂಥದ್ದು. ಹಾಗೆ ಒಂದು ವಾಲ್ ಪೂರ್ತಿ ನಿಮಗೆ ವಿಂಡೋ ಕೊಟ್ಟಿರುವಂಥದ್ದು. 2 ಶಟರ್ ವಿಂಡೋ ಸಿಗುತ್ತೆ. ಇದು ಬಂದು ನಿಮಗೆ ಸೆಂಟರ್ ನಲ್ಲಿ ಇರೋದು ಎರಡು ನಿಮಗೆ ಫಿಕ್ಸೆಡ್ ಬರುವಂಥದ್ದು. ಈ ಕಡೆ ನಿಮಗೆ ಟೀಕ್ವುಡ್ ಡೋರ್ ಸಿಗುತ್ತೆ ಬಾಲ್ಕನಿಗೆ ಹೋಗೋದಕ್ಕೆ. ಇದು ನಾರ್ತ್ ರೋಡ್ ಸೈಡ್ ಬರುವಂತಹ ಬಾಲ್ಕನಿ ಇದು. ಇಲ್ಲಿ ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗ್ ನಲ್ಲಿ ಇಲ್ಲಿ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನಿಮಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಹಾಗೆ ಈ ಕಡೆ ವಾಲ್ ಬಂದು ನಿಮಗೆಲ್ಲ ಟೆಕ್ಸ್ಚರ್ ಪೇಂಟ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ಈ ರೂಮ್ ನಲ್ಲಿ ವಿನಿಯರ್ ಹಾಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಹಾಗೆ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಹಾಗೆ ರೂಮ್ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ವಿನಿಯರ್ ನಿಂದ ಮಾಡಿರುವಂತ ಆರ್ಚ್ ಸಿಗುತ್ತೆ. ಇದ್ರೊಳಗಡೆ ಹೋದ್ರೆ ನಮಗೆ ವಾಕಿಂಗ್ ವಾರ್ಡ್ರೋಬ್ಸ್ ಸಿಗುವಂಥದ್ದು ನೋಡ್ಬೋದು ನೀವು. ಎರಡು ಕಡೆ ವಾರ್ಡ್ರೋಬ್ಸ್ ಬರುತ್ತೆ. 4 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಹಾಗೆ ಕೆಳಗಡೆ ಡ್ರಾಯರ್ಸ್ ಮಾಡಿದ್ದಾರೆ. ಕಾರ್ನರ್ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ 4 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಹಾಗೆ ಕೆಳಗಡೆ ಡ್ರಾಯರ್ಸ್ ಸಿಗುವಂಥದ್ದು. ಇಲ್ಲಿ ಬಂದು ನಿಮಗೆ ಗ್ಲಾಸ್ ಫ್ರಾಸ್ಟೆಡ್ ಗ್ಲಾಸ್ ಬರುವಂಥದ್ದು, ಸನ್ಲೈಟ್ಗೋಸ್ಕರ ಮಾಡಿರುವಂಥದ್ದು. ಈ ಕಡೆ ನೋಡೋದಾದ್ರೆ ನೀವು ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು. ಸೆಂಟರ್ ನಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟು ಪ್ರೊಫೈಲ್ ಲೈಟ್ ಕೊಟ್ಟಿರುವಂಥದ್ದು. ಮಿರರ್ ನ ಎರಡು ಕಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಮೇಲೆ ಲಾಫ್ಟ್ ಕೂಡ ಇದೆ. ಕೆಳಗಡೆ 2 ಡ್ರಾಯರ್ಸ್ ಕೂಡ ಇರುವಂಥದ್ದು. ಇದ್ರ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು ನೋಡ್ಬೋದು. ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇಲ್ಲೂ ಕೂಡ ಎಲ್ಲ 10 ಫೀಟ್ ಟೈಲಿಂಗ್ ಮಾಡಿದ್ದಾರೆ. ವುಡ್ ನಲ್ಲಿ ಮಾಡಿರುವಂತ ಲೋವರ್ಸ್ ಹಾಗೆ ಎಕ್ಸಾಸ್ಟ್ ಫ್ಯಾನ್ ಹಾಕೋದಕ್ಕೆ ಪ್ರೊವಿಷನ್ ಕೊಟ್ಟಿರುವಂಥದ್ದು ವಿಂಡೋನಲ್ಲಿ. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ಗೆ ಹೋಗ್ತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಪಾಟ್ಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಈ ಕಡೆ ಸೈಡ್ ನಲ್ಲಿ ಪಾಟ್ಸ್ ಇಡೋದಕ್ಕೆ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಸನ್ಲೈಟ್ ಕೂಡ ಬರುತ್ತೆ ಮೇಲಿಂದ. ಪಾಟ್ಸ್ ಇಡೋದಕ್ಕೆ ಇಲ್ಲಿ ಮಾಡಿದ್ದಾರೆ. ಎಲ್ಲ ಪೂರ್ತಿ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಮನೆಯ ರೂಮ್ಸ್, ಲಿವಿಂಗ್ ಎಲ್ಲ ಸ್ಟೇರ್ ಕೇಸ್ ಪ್ರತಿಯೊಂದು ಕಡೆ ನಿಮಗೆ ಫ್ಲೋರಿಂಗ್ ನಲ್ಲಿ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ನಲ್ಲಿ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂತ ರೈಲಿಂಗ್ ಸಿಗುತ್ತೆ. ಇಲ್ಲಿ 3rd ಫ್ಲೋರ್ಗೆ ಎಂಟ್ರಿ ಆದ್ರೆ ಮೊದಲು ನಮಗೆ ಬಾಲ್ಕನಿಗೆ ಹೋಗೋದಕ್ಕೆ ಒಂದು ಟೀಕ್ವುಡ್ ಡೋರ್ ಸಿಗುವಂಥದ್ದು. ಇದು ಬಂದು ನಿಮಗೆ ನಾರ್ತ್ ಸೈಡ್ ರೋಡ್ ಕಡೆ ಬರುವಂತಹ ಬಾಲ್ಕನಿ ಇದು. ಇಲ್ಲಿ ಫ್ಲೋರಿಂಗ್ ನಲ್ಲಿ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ ಪೂರ್ತಿ ನಿಮಗೆ ಟೆಕ್ಸ್ಚರ್ಡ್ ಪೇಂಟ್ ಮಾಡಿರೋದು. 3 ವಾಲ್ ನಿಮಗೆ ಟೆಕ್ಸ್ಚರ್ಡ್ ಪೇಂಟ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಪೂರ್ತಿ ಟೆಕ್ಸ್ಚರ್ಡ್ ಪೇಂಟ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಹಾಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ರೈಲಿಂಗ್ಸ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸ್ ಅಲ್ಲಿ ನೋಡ್ಬೋದು. ರೋಡ್ ಸೈಡ್ ಬರುವಂಥದ್ದು. ಹಾಗೆ ಇದ್ರ ಪಕ್ಕದಲ್ಲೇ ನಮಗೆ ಹೋಮ್ ಥಿಯೇಟರ್ ರೂಮ್ಗೆ ಡೋರ್ ಸಿಗುತ್ತೆ. ಟೀಕ್ವುಡ್ ನಲ್ಲೇ ಮಾಡಿರುವಂತಹ ಡೋರ್. ಇದು ಬಂದು ನಿಮಗೆ ಹೋಮ್ ಥಿಯೇಟರ್ ರೂಮ್ ಬರುವಂಥದ್ದು. ಇಲ್ಲಿ ಬಂದು ನಿಮಗೆ ಫ್ಲೋರಿಂಗ್ ನಲ್ಲಿ ವುಡನ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಹಾಕಿದ್ದಾರೆ. ಒಂದು 2 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಇಲ್ಲೂ ಕೂಡ ಎಲ್ಲ ಬಾತ್ರೂಮ್ಸ್ ನಿಮಗೆ ಸ್ಪೇಷಿಯಸ್ ಆಗಿದೆ. ಹಾಗೆ ಈ ಕಡೆ ಬಂದು ನಿಮಗೆ ಸೇಮ್ ಲಿಫ್ಟ್ ಏರಿಯಾ ಟೆಕ್ಸ್ಚರ್ ಪೇಂಟ್ ಆಗಿ ಅದರ ಪಕ್ಕದಲ್ಲೇ ಮಾಸ್ಟರ್ ಬೆಡ್ರೂಮ್ ಡೋರ್ ಸಿಗುವಂಥದ್ದು. ಇದು ಬಂದು ಸೇಮ್ ಕೆಳಗಡೆ ನೋಡಿದಾಗೇನೆ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಕಾಟ್ಸ್ ಮಾಡಿದ್ದಾರೆ. ಡಿಕೋ ಪೇಂಟ್ ಮಾಡಿರುವಂಥದ್ದು. ಕೆಳಗಡೆ ವಿನಿಯರ್ ಯೂಸ್ ಮಾಡಿರುವಂಥದ್ದು ಕಾಟ್ನಲ್ಲಿ. ಹಾಗೆ ಡಿಕೋ ಪೇಂಟ್ ಮಾಡಿದ್ದಾರೆ. ಕಾಟ್ನ ಎರಡು ಕಡೆ ಬಾಕ್ಸ್ ಮಾಡಿರುವಂಥದ್ದು. ಅದಕ್ಕೂ ನಿಮಗೆ ವಿನಿಯರ್ ಹಾಗೆ ಡಿಕೋ ಪೇಂಟ್ ಯೂಸ್ ಮಾಡಿರುವಂಥದ್ದು. ಬ್ಯಾಕ್ ಪ್ಯಾನಲಿಂಗ್ ಅಲ್ಲಿ ರಾಫ್ಟರ್ ಶೀಟ್ ಯೂಸ್ ಮಾಡಿದರೆ. ಕೆಳಗಡೆ ಕುಷನಿಂಗ್ ಬರುತ್ತೆ ಹೆಡ್ ರೆಸ್ಟ್ ಅಲ್ಲಿ. ಡಿಸೈನರ್ ಲೈಟ್ಸ್ ಕೂಡ ಹಾಕಿರುವಂಥದ್ದು. ಇಲ್ಲಿ ಬಂದು ನಮಗೆ ಕಾರ್ನರ್ ವಿಂಡೋ ಸಿಗುತ್ತೆ. 2 ಶಟರ್ ವಿಂಡೋ ಹಾಗೆ ಕಾರ್ನರ್ ಫಿಕ್ಸೆಡ್ ಸಿಗುವಂಥದ್ದು. ಕಾಟ್ ಆಪೋಸಿಟ್ ನಲ್ಲಿ ಟಿವಿ ಕ್ಯಾಬಿನೆಟ್, ಬುಕ್ ರ್ಯಾಕ್ ಹಾಗೆ ಬುಕ್ ರ್ಯಾಕ್ ಬ್ಯಾಕ್ ವಾಲ್ ನಲ್ಲಿ ಬಂದು ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಪೇಂಟಿಂಗ್ ವರ್ಕ್ ನಡೀತಾ ಇರೋದ್ರಿಂದ ನಿಮಗೆ ಮೇಲೆ ಕ್ಲೋಸ್ ಆಗಿರುವಂಥದ್ದು ಕವರ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ ನಿಮಗೆ ರಾಫ್ಟರ್ ಶೀಟ್ ಹಾಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಹಾಗೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು.
ಹಾಗೆ ಇಲ್ಲಿ ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಹೇಗಿತ್ತು ಹಾಗೆ ಆರ್ಚ್ ಮಾಡಿದ್ದಾರೆ ವಿನಿಯರ್ ಇಂದ. ಇಲ್ಲಿ ಒಳಗೆ ಬಂದ್ರೆ ನಿಮಗೆ ವಾಕ್ ಇನ್ ವಾರ್ಡ್ರೋಬ್ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ 2 ಶಟರ್ನ ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು ಸನ್ಲೈಟ್ ಆಗಿ ವೆಂಟಿಲೇಷನ್ಗೋಸ್ಕರ. 4 ಡೋರ್ನ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್, ಹಾಗೆ ಕೆಳಗಡೆ ಡ್ರಾಯರ್ ಸಿಗುತ್ತೆ 3. ಈ ಕಡೆ ಕೂಡ ಸೇಮ್ ಸಿಗುವಂಥದ್ದು. ಇಲ್ಲಿ ಒಂದು ನಿಮಗೆ ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು, ಡ್ರೆಸ್ಸಿಂಗ್ ಸ್ಟೋರೇಜ್ ಸ್ಪೇಸ್, ಹಾಗೆ ಕೆಳಗಡೆ ಡ್ರಾಯರ್ ಕೊಟ್ಟಿದ್ದಾರೆ, ಮೇಲೆ ಲಾಫ್ಟ್ ಕೊಟ್ಟಿರುವಂಥದ್ದು ಡ್ರೆಸ್ಸಿಂಗ್ ಮಿರರಲ್ಲಿ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮ್ ಡೋರ್ಸ್ ಕೂಡ ನಿಮಗೆಲ್ಲ ಟೀಕುಡ್ನಲ್ಲೇ ಮಾಡಿರುವಂಥದ್ದು ನೋಡ್ಬೋದು ನೀವು. ಸ್ಪೇಷಿಯಸ್ ಆಗಿದೆ ಬಾತ್ರೂಮ್ ನಿಮಗೆ. ಇಲ್ಲಿ ನೀವು ಗ್ಲಾಸ್ ಪಾರ್ಟಿಷನ್ ಕೂಡ ಮಾಡ್ಕೋಬಹುದು. ವೆಟ್ ಏರಿಯಾಗೆ ಡ್ರೈ ಏರಿಯಾ ಸಪರೇಟ್ ಮಾಡಿರುವಂಥದ್ದು. ಪೂರ್ತಿ ರೂಮ್ನ ವ್ಯೂ ಒಂದ್ಸಲಿ ನೋಡ್ಕೊಳ್ಳಿ. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಮೇಲೆಗಡೆ ಜಿಮ್ ರೂಮ್ ಸಿಗುವಂಥದ್ದು. ಆಕ್ಚುಲಿ ಇಲ್ಲಿ ಸನ್ಲೈಟ್ಗೋಸ್ಕರ ಹೆಡ್ ರೂಮ್ನಲ್ಲಿ ಓಪನ್ ಕೊಟ್ಟಿರುವಂಥದ್ದು, ಟಫ್ ಅಂಡ್ ಗ್ಲಾಸ್ ಹಾಕಿರುವಂಥದ್ದು. ಮೇಲೆ ಸೇಫ್ಟಿಗೋಸ್ಕರ MS ಇಂದ ಗ್ರಿಲ್ ಮಾಡಿದ್ದಾರೆ. ಲಿಫ್ಟ್ ನಿಮಗೆ ಈ ಫ್ಲೋರ್ವರೆಗೂ ಪ್ರೊವಿಷನ್ ಇರುವಂಥದ್ದು. ಪಾರ್ಕಿಂಗ್ ಇಂದ ಈ ಫ್ಲೋರ್ವರೆಗೂ ಪೂರ್ತಿ ನಿಮಗೆ ಲಿಫ್ಟ್ ಪ್ರೊವಿಷನ್ ಇರುವಂಥದ್ದು. ಇಲ್ಲಿ ಬಂದು ನಿಮಗೆ ಜಿಮ್ ರೂಮ್ ಬರುವಂಥದ್ದು ನೋಡ್ಬೋದು ನೀವು. ಇಲ್ಲೂ ಕೂಡ ಫ್ಲೋರಿಂಗ್ ನಲ್ಲಿ ವುಡನ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲೂ ಕೂಡ ಸ್ಪೇಷಿಯಸ್ ಆಗಿದೆ, ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಈ ಕಡೆ ನಿಮಗೆ ಸಿಟ್ಔಟ್ ಏರಿಯಾ ಬರುವಂಥದ್ದು. ಪೂರ್ತಿ ಸಿಟ್ಔಟ್ ಏರಿಯಾ ನಿಮಗೆ MS ಗ್ರಿಲ್ ಮಾಡಿರುವಂಥದ್ದು ನೋಡ್ಬೋದು ನೀವು. MS ಗ್ರಿಲ್ ಮಾಡಿದ್ದಾರೆ. ಫ್ಲೋರಿಂಗ್ ನಲ್ಲಿ ಡಿಜಿಟಲ್ ವೆಟ್ರಿಫೈಡ್ ಆಂಟಿ ಸ್ಕಿಡ್ ಟೈಲ್ ಯೂಸ್ ಮಾಡಿರುವಂಥದ್ದು. ಒಂದು ಕೋರ್ಸ್ ಹಾಕಿ ನಿಮಗೆ ಪ್ಯಾರಾಪಿಟ್ ವಾಲ್ ತರ ಮಾಡಿರುವಂಥದ್ದು. ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ ಅಲ್ಲಿ. ಇಲ್ಲೂ ಕೂಡ POP ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಜಿಮ್ ರೂಮ್ ಹಾಗೆ ಸಿಟ್ಔಟ್ ಏರಿಯಾ ಸಿಗುವಂಥದ್ದು ನಿಮಗೆ ಇಲ್ಲಿ. ಈ ಕಡೆ ನಮಗೆ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಇಲ್ಲಿ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಹೊರಗಡೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಮೇಲೆ ಹೋಗೋದಕ್ಕೆ ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ. ಮೇಲೆ ಟ್ಯಾಂಕ್ ರೂಮ್ ಸಿಗುವಂಥದ್ದು. ಮೇಲೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ. ಸೋಲಾರ್ ಟ್ಯಾಂಕ್ ರೂಮ್ ಎಲ್ಲ ಮೇಲೆ ಬರುವಂಥದ್ದು ನಿಮಗೆ. ಇದು ಕೂಡ ಓಪನ್ ಏರಿಯಾ ಸಿಗುವಂಥದ್ದು. ಇಲ್ಲೂ ಕೂಡ ಸಿಟ್ಔಟ್ ಏರಿಯಾ ಮಾಡ್ಕೋಬಹುದು. ಇಲ್ಲಿ ಬಟ್ಟೆ ಹೋಗೋದಕ್ಕೆ ಕಲ್ಲು ಹಾಕಿದ್ದಾರೆ. ವಾಷಿಂಗ್ ಏರಿಯಾ ಮಾಡಿರುವಂಥದ್ದು. ಟೈಲಿಂಗ್ ಕೂಡ ವಾಲ್ ಟೈಲಿಂಗ್ ಕೂಡ ಮಾಡಿರುವಂಥದ್ದು 4 ಫೀಟ್ ಇಲ್ಲಿ ನೋಡ್ಬೋದು. ಇದಿಷ್ಟು ನಿಮಗೆ ಈ ಬಿಲ್ಡಿಂಗ್ ಅಲ್ಲಿ ಸಿಗುವಂಥದ್ದು. ಲಕ್ಸುರಿಯಸ್ ಆಗಿದೆ, ನಿಮಗೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಮೈನ್ ರೋಡ್ ಪಕ್ಕದಲ್ಲೇ ಬರುವಂಥದ್ದು. ಮೈನ್ ರೋಡ್ ಕಮರ್ಷಿಯಲ್ ಸೈಟ್ ನ ಬ್ಯಾಕ್ ಸೈಟೇ ಬರುವಂಥದ್ದು. ಇದು ತುಂಬಾ ಒಳ್ಳೆ ಲೊಕೇಶನ್ ಅಲ್ಲಿ ಇದೆ. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹಾಗೆ ಈ ಪ್ರಾಪರ್ಟಿ ಡಾಕ್ಯುಮೆಂಟ್ ಬಗ್ಗೆ ಹೇಳೋದಾದ್ರೆ BDA ಖಾತಾ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ನಿಮಗೆ ನಾಗರಬಾವಿ ತುಂಬಾ ನಿಯರ್ ಬೈ ಬರುವಂಥದ್ದು. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುತ್ತೆ. 100% ಲೀಗಲ್ ಡಾಕ್ಯುಮೆಂಟ್ ಇರುವಂಥದ್ದು. ಬಿಲ್ಡಿಂಗ್ ವಿಸಿಟ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಮಾಡಿ. ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಕೋಬಹುದು. ನೆಗೋಷಿಯೇಷನ್ ಇರುತ್ತೆ. ನೀವು ಡೈರೆಕ್ಟ್ ಆಗಿ ಬಿಲ್ಡಿಂಗ್ ವಿಸಿಟ್ ಮಾಡಿ ಓನರ್ ಜೊತೆ ಕೂತ್ಕೊಂಡು ನೆಗೋಷಿಯೇಟ್ ಮಾಡಬಹುದು. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.